ಸ್ನೇಹಿತರೆ ನಮಸ್ಕಾರ. ದರ್ಶನ್ ಅವರಿಗೆ ಒಂದು ರೀತಿಯಲ್ಲಿ ಮದರ್ ಆಗಿ ಗಾಡ್ ಮದರ್ ಆಗಿ ಇದ್ದವ್ರು ಯಾರು ಅಂತ ಹೇಳಿ ಕೇಳಿದ್ರೆ ಅದು ಸುಮಲತಾ ಅಂಬರೀಶ್ ಅವರು. ಗಾಡ್ ಫಾದರ್ ಆಗಿ ಅಂಬರೀಶ್ ಅವರಿದ್ರೆ, ಮದರ್ ಆಗಿ ಈ ಸುಮಲತಾ ಅಂಬರೀಶ್ ಅವರು ಇದ್ರು. ಇವರು ಫ್ಯಾಮಿಲಿಯಿಂದ ದೂರ ಇದ್ದಂಥ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಒಂದು ರೀತಿಯಲ್ಲಿ ತಾಯಿಯ ಸ್ವರೂಪದಲ್ಲೇ ದರ್ಶನ್ ಬೆನ್ನಿಗೆ ನಿಂತಿದ್ರು. ಇನ್ಫ್ಯಾಕ್ಟ್ ಸುಮಲತಾ ಕೂಡ ದರ್ಶನನ್ನ ನನ್ನ ಮೊದಲ ಮಗ ಅಂತಾನೆ ಕರೆದಿದ್ರು. ಆದರೆ ದರ್ಶನ್ ಯಾವಾಗ ಜೈಲಿಗೆ ಹೋದ್ರೋ ಎಲ್ಲರ ನಿಜ ಬಣ್ಣವು ಕೂಡ ದರ್ಶನ್ಗೆ ಗೊತ್ತಾಗಿದೆ. ಯಾರ್ಯಾರು ಹೇಗೆ, ಯಾರ್ಯಾರು ಎಲ್ಲೆಲ್ಲಿ ಸಹಾಯಕ್ಕೆ ಬರ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಸಹಾಯವನ್ನು ಪಡ್ಕೊಂಡು ನಂತರ ತನ್ನನ್ನು ಮರೀತಾರೆ ಅನ್ನುವಂತಹ ಸತ್ಯಗಳು ದರ್ಶನ್ಗೆ ಅರಿವಾಯ್ತಾ ಹೋಯ್ತು. ಅದರಲ್ಲೂ ಕೂಡ ಈ ಹಿಂದೆ ಜೈಲಿಗೆ ಹೋದಂಥ ಸಂದರ್ಭಕ್ಕೂ ಈಗ ಜೈಲಿಗೆ ಹೋದಂಥ ಸಂದರ್ಭಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಬಾರಿ 2 ಜೈಲಿನಲ್ಲಿದ್ದಂಥ ದರ್ಶನ್ಗೆ 2 ಜೈಲಿನಲ್ಲೂ ಕೂಡ 2 ರೀತಿಯಾದಂಥ ನರಕದ ಅನುಭವ ಆಗಿದೆ. ಜೊತೆಗೆ ವ್ಯಕ್ತಿತ್ವಗಳ ಪರಿಚಯವೂ ಕೂಡ ಆಗಿದೆ. ಹತ್ತಿರ ಇದ್ದಾಗ ಯಾರು ಬಂದಿದ್ರು, ದೂರ ಇದ್ದಾಗ ಯಾರು ಬರ್ತಾ ಇದ್ರು ಅನ್ನುವಂತಹ ಎಲ್ಲ ವಿಚಾರಗಳು ಕೂಡ ದರ್ಶನ್ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ನಂತರ ಅದಕ್ಕೆ ಈಗ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕೂಡ ಶುರು ಮಾಡಿದ್ದಾರೆ. ಅಂದರೆ ದರ್ಶನ್ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರು ಕೈ ಹಿಡಿದ್ರು, ಆ ನಂತರ ಅಂದರೆ ಆರಾಮಾಗಿದ್ದಂಥ ಸಂದರ್ಭದಲ್ಲಿ ಯಾರು ಕೈ ಹಿಡಿಯೋಕ್ಕೆ ಬಂದರು, ಈ 2 ಅಂಶಗಳನ್ನು ಕೂಡ ದರ್ಶನ್ ಗಮನಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ದರ್ಶನ್ ಕೆಲವೊಂದಷ್ಟು ಕಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಒಂದು ನಿರ್ಧಾರ, ಮೊನ್ನೆ ಅವರು ತೆಗೆದುಕೊಂಡಂಥ ನಿರ್ಧಾರ, ಅದು ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ಎಲ್ಲ ಫಾಲೋವರ್ಸ್ಗಳನ್ನು ಕೂಡ ಕಿತ್ತು ಬಿಸಾಕಿದ್ದಾರೆ. ಅಂದರೆ ಇವ್ರು ಯಾರ್ಯಾರನ್ನ ಫಾಲೋ ಮಾಡ್ತಿದ್ರು ನೋಡಿ ದರ್ಶನ್, ಅವರಷ್ಟೂ ಜನರನ್ನು ಕೂಡ ಕಿತ್ತು ಬಿಸಾಕಿದ್ದಾರೆ. ಅದರಲ್ಲಿ ಸುಮಲತಾ ಅಂಬರೀಶ್ ಅವರು ಮತ್ತು ಅಭಿಷೇಕ್ ಅಂಬರೀಶ್ ಅವರು, ಅವೀವಾ ಎಲ್ಲರೂ ಕೂಡ ಇದ್ದರು ಅನ್ನೋದು ಕೂಡ ಸತ್ಯ. ಇದು ಒಂದು ರೀತಿಯಲ್ಲಿ ನಾನಾ ಅರ್ಥಗಳಿಗೆ, ನಾನಾ ಚರ್ಚೆಗಳಿಗೂ ಕೂಡ ನಾಂದಿ ಹಾಡಿತು. ಅದರ ಬೆನ್ನಲ್ಲೇ ಸುಮಲತಾ ಅಂಬರೀಶ್ ಅವರು ಹಾಕಿದಂಥ ಆಸ್ಕರ್ ರಿಲೇಟೆಡ್ ಒಂದು ಪೋಸ್ಟ್ ಕೂಡ, ಆಸ್ಕರ್ ನಟನೆಯ ಒಂದು ಪೋಸ್ಟ್ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಯಿತು. ನಾನಾ ಅರ್ಥಗಳು ಕೂಡ ಬರೋದಕ್ಕೆ ಶುರುವಾಯಿತು. ಇದಾದ ಬಳಿಕ ಯಾವಾಗ ಅಲರ್ಟ್ ಆಗ್ತಾರೋ ಸುಮಲತಾ ಅಂಬರೀಶ್ ಅವರು, ನಂತರ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ನನ್ನ ಹಿಂದಿನ ಪೋಸ್ಟು ಯಾರೋ ಒಬ್ಬರಿಗೆ ನೋಯಿಸುವಂಥ ಉದ್ದೇಶ, ಅಥವಾ ಯಾರೋ ಒಬ್ಬರು ನನ್ನನ್ನು ಅನ್ಫಾಲೋ ಮಾಡಿದ್ರು, ಅಥವಾ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ನಡೀತಿರುವಂತಹ ಕಾರಣಕ್ಕೋಸ್ಕರ ಹಾಕಿರುವಂಥ ಪೋಸ್ಟ್ ಅಲ್ಲ. ಹೀಗೆ ಕ್ಯಾಶುವಲ್ ಆಗಿ ಹಾಕಿರುವಂಥ ಪೋಸ್ಟು, ಅದಕ್ಕೂ ಬೇರೆ ಯಾವುದೇ ಘಟನೆಗಳಿಗೂ ಸಂಬಂಧ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಬಟ್ ಅವ್ರು ಏನೇ ಸ್ಪಷ್ಟನೆಯನ್ನು ಕೊಟ್ಟರು ಕೂಡ ಇಲ್ಲೆಲ್ಲದೂ ಕೂಡ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಇವಿಷ್ಟು ಒಂದು ಭಾಗ. ಈಗ ಮತ್ತೊಂದು ಭಾಗ, ಇವೆಲ್ಲವನ್ನು ಕೂಡ ಕಟ್ ಮಾಡಿ ನೋಡಿದ್ರೆ ಮತ್ತೊಂದು ಭಾಗದಲ್ಲಿ ಸುಮಲತಾ ಅಂಬರೀಶ್ ಅವರ ಸ್ಪಷ್ಟನೆ. ಸುಮಲತಾ ಅಂಬರೀಶ್ ಅವರು ದಡಕ್ಕಂತಿರ್ಬಿಟ್ಟು ಮಾಧ್ಯಮಗಳ ಮುಂದೆ ಬಂದುಬಿಟ್ಟು ಒಂದಷ್ಟು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಸುಮಲತಾ ಅಂಬರೀಶ್ ಅವರು ಕೊಟ್ಟಂಥ ಸ್ಪಷ್ಟನೆಯಲ್ಲಿ ಒಂದಷ್ಟು ಅಂಶಗಳನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಕೊನೆಯ ಉಸಿರು ಇರೋವರೆಗೂ ಕೂಡ ದರ್ಶನ್ ನನ್ನ ಮಗ ಅನ್ನುವಂತಹ ಮಾತನ್ನು ಸುಮಲತಾ ಅಂಬರೀಶ್ ಅವರು ಹೇಳ್ತಾರೆ. ನಟ ದರ್ಶನ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಅದರಲ್ಲಿ ನನ್ನನ್ನೂ ಕೂಡ ಮಾಡಿರೋದು ಏನು ವಿಶೇಷ ಏನಿಲ್ಲ. ಜೊತೆಗೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆಯೂ ಕೂಡ ಇಲ್ಲ. ಅದಾದ ಬಳಿಕ ನಾನು ಮಾಡಿದಂಥ ಪೋಸ್ಟ್ ಕೂಡ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಅದೇ ಬೇರೆ ಇದೇ ಬೇರೆ. ನಾನು ನನ್ನಷ್ಟಕ್ಕೆ ನಾನು ಕೆಲವೊಂದಷ್ಟು ಈ ತುಂಬ ಚಂದದ ಕೋಟ್ಸ್ಗಳನ್ನು ಹಾಕ್ತಾ ಹೋಗಿದ್ದೀನಿ. ಅದನ್ನು ಬಿಟ್ಟರೆ ದರ್ಶನ್ಗೆ ಇಲ್ಲಿ ಏನೋ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಹಾಕಿರುವಂಥ ಪೋಸ್ಟ್ ಅಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡ್ತಾರೆ. ಜೊತೆಗೆ ಕೊನೆಯ ಉಸಿರು ಇರೋವರೆಗೂ ಕೂಡ ದರ್ಶನ್ ನನ್ನ ಮಗ ಅಂತೇಳಿ ಹೇಳ್ತಾರೆ. ಇನ್ಫ್ಯಾಕ್ಟು ದರ್ಶನ್ ಅವರು ಸುಮಲತಾ ಅವರನ್ನು ಮಾತ್ರವಲ್ಲ ಎಲ್ಲರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಇದನ್ನು ಗಮನಿಸಬೇಕು ಅಂತಲೂ ಕೂಡ ಸುಮಲತಾ ಒತ್ತಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅನ್ಫಾಲೋ ಮಾಡಿದರೆ ಸಂಬಂಧಗಳು ಹಾಳಾಗ್ತದೆ ಅಂತ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ಈ ವಿಚಾರವನ್ನು ಕೇಳಿ ನಗಬೇಕಾ, ಬೇಸರಗೊಳ್ಬೇಕಾ ಗೊತ್ತಾಗ್ತಿಲ್ಲ ಅಂತೇಳಿ ಹೇಳಿ ಕೆಲವೊಂದಷ್ಟು ಸುದ್ದಿ ಚಾನಲ್ಗಳು, ಈಗ ಯೂಟ್ಯೂಬರ್ಸ್ಗಳು ಇದರ ಬಗ್ಗೆ ಸುದ್ದಿ ಮಾಡೋದು ಕಾಮನ್, ಬಟ್ ನ್ಯೂಸ್ ಚಾನಲ್ಗಳಲ್ಲೇ ಇಂಥದ್ದೊಂದು ಸುದ್ದಿ ಭಾರಿ ಚರ್ಚೆಯ, ಅದರಲ್ಲೂ ಕೂಡ ಪ್ರೈಮ್ ಟೈಮ್ ಬುಲೆಟಿನ್ನಲ್ಲೂ ಕೂಡ ತೆಗೆದುಕೊಳ್ಳುವಂಥ ವಿಚಾರವಾಗಿದ್ದರ ಬಗ್ಗೆ ಒಂದು ರೀತಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ದರ್ಶನ್ ಜೊತೆಗೆ ನಾನು ಇವತ್ತಿಗೂ ಕೂಡ ಅಷ್ಟೇ ಚೆನ್ನಾಗಿದ್ದೇನೆ, ಇನ್ನು ಮುಂದೆಯೂ ಕೂಡ ಅಷ್ಟೇ ಚೆನ್ನಾಗಿರ್ತೇನೆ. ನನ್ನ ಕೊನೆಯ ಉಸಿರು ಇರೋವರೆಗೂ ಕೂಡ ದರ್ಶನ್ ನನ್ನ ಮಗನೇ. ದರ್ಶನನ್ನು ಗುರಿಯಾಗಿಸಿಕೊಂಡು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಲ್ಲ. ದರ್ಶನ್ ಇನ್ಸ್ಟಾಗ್ರಾಮ್ನಲ್ಲಿ ಯಾರನ್ನೂ ಸಹ ಫಾಲೋ ಮಾಡ್ತಾ ಇಲ್ಲ. ವಿನೀಶ್ನನ್ನು ಕೂಡ ಅನ್ಫಾಲೋ ಮಾಡಿದ್ದಾನೆ ಅಂತ ಹೇಳಿದ್ರೆ ನೀವೇ ಗಮನಿಸಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಎಲ್ಲರೂ ಸಾಮಾಜಿಕ ಜಾಲತಾಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಿದ್ದೇವೆ ಅಂತೇಳಿ ಅನ್ನಿಸ್ತಿದೆ. ಆದರೆ ನಾನು ಹೆಚ್ಚು ಸೋಷಿಯಲ್ ಮೀಡಿಯಾಗೆ ಮಹತ್ವವನ್ನು ಕೊಡೋದಿಲ್ಲ. ಸೋಷಿಯಲ್ ಮೀಡಿಯಾ ಯೂಸ್ಫುಲ್ ಟೂಲ್, ಆದರೆ ಇದು ಯಾವ ರೀತಿ ಡೇಂಜರಸ್ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಲೇಬೇಕು. ಅದು ವೆಪನ್ ಕೂಡ ಹೌದು ಅನ್ನೋದನ್ನು ಇಲ್ಲಿ ದರ್ಶನ್ ವಿಚಾರದಲ್ಲಿ ಮತ್ತು ಈ ಪೋಸ್ಟ್ಗಳ ವಿಚಾರದಲ್ಲಿ ಸುಮಲತಾ ಅವರು ಒತ್ತಿ ಒತ್ತಿ ಹೇಳ್ತಾರೆ. ನನ್ನ ಸಾಮಾಜಿಕ ಖಾತೆಯಲ್ಲಿ ದರ್ಶನ್ ಫಾಲೋ ಮಾಡ್ತಾ ಇದ್ದೇನೆ. ನಾನು ಯಾರನ್ನೂ ಗುರಿಯಾಗಿಸಿ ಪೋಸ್ಟ್ ಮಾಡ್ತಾ ಇರಲಿಲ್ಲ. ನಾನು ಹಾಕಿದಂಥ ಪೋಸ್ಟ್ಗೂ ದರ್ಶನ್ಗೂ ಸಂಬಂಧ ಇಲ್ಲ. ಇದೊಂದು ಸಿಲ್ಲಿ ವಿಚಾರ ಅಂತೇಳಿ ನನಗೆ ಅನಿಸುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ನನ್ನ ಮೊಮ್ಮಗನ ಒಂದು ಶಾಸ್ತ್ರಕ್ಕೆ, ಯಾವ ತೊಟ್ಟಿಲು ಶಾಸ್ತ್ರಕ್ಕೆ ದರ್ಶನ್ ಅವರನ್ನು ಕರಿತೀನಿ, ಅವ್ರು ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಇಷ್ಟಾಗ್ತಿದ್ದಂಗೆ ಒಂದಷ್ಟು ಜನ ಫ್ಯಾನ್ಸ್ ಇರ್ತಾರೆ.
ಏನೋ ಮುಂದಿನ ದಿನಗಳಲ್ಲಿ ಎಲ್ಲ ಸರಿಯಾಗುತ್ತೆ ಅಂತೇಳಿ ಏನು ದರ್ಶನ್ ವಿಚಾರವಾಗಿ ಇಲ್ಲಿ ದರ್ಶನ್ ಆಪ್ತ ಶಶಿಕುಮಾರ್ ಕೂಡ ಹೇಳ್ತಾರೆ. ದರ್ಶನ್ ಮತ್ತು ಸುಮಲತಾ ಅವರ ಆಪ್ತ ಶಶಿಕುಮಾರ್ ಹೇಳ್ತಾರೆ, ಇಲ್ಲ ಮನಸ್ತಾಪ ಏನು ಇಲ್ಲ ಅಂಥದ್ದು, ಅವರಿಬ್ಬರು ಕೂಡ ಅಮ್ಮ ಮಗನ ರೀತಿ ಇದ್ದಾರೆ. ದರ್ಶನ್ ಸರ್ ಬೇರೆ ರೀತಿಯಾದಂಥ ಆಲೋಚನೆಯಲ್ಲಿ ಇರ್ಬೋದು, ಅದಕ್ಕೋಸ್ಕರ ಆ ರೀತಿ ಮಾಡಿರ್ಬೋದು. ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ, ಹಾಗೆ ಇವರನ್ನು ಕೂಡ ಮಾಡಿದ್ದಾರೆ. ಅದರಲ್ಲೇನು ವಿಶೇಷ ಇಲ್ಲ. ಪರ್ಟಿಕ್ಯುಲರ್ ಇವರನ್ನು ಮಾತ್ರ ಮಾಡಿ ಉಳಿದವ್ರನ್ನೆಲ್ಲ ಉಳಿಸ್ಕೊಂಡಿದ್ದಿದ್ರೆ ಅದು ಬೇರೆ ಅರ್ಥ ಆಗ್ತಿತ್ತು. ಬಟ್ ಇಲ್ಲಿ ಆ ರೀತಿ ಮಾಡಿಲ್ಲ ದರ್ಶನ್ ಸರ್, ಎಲ್ಲರನ್ನೂ ಕೂಡ ಒಟ್ಟಿಗೆ ಅನ್ಫಾಲೋ ಮಾಡಿದ್ದಾರೆ. ಇದು ಬೇರೆ ರೀತಿಯಾದಂಥ ಅರ್ಥವನ್ನು ಕಲ್ಪಿಸಬೇಕಾದಂಥ ಅಗತ್ಯ ಇಲ್ಲ. ಇನ್ನು ದರ್ಶನ್ ಅವರನ್ನು ಯಾಕೆ ನೋಡಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ, ಅವತ್ತಿನ ಪರಿಸ್ಥಿತಿ ಹಾಗಿತ್ತು. ಅದನ್ನು ನೋಡಿ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಸುಮಲತಾ ಅವರಿಗೆ ಇರಲಿಲ್ಲ. ಹಾಗಾಗಿ ಬಹುಶಃ ಅವರು ಹೋಗಿರಲಿಲ್ಲ ಅನ್ನೋದನ್ನು ಸುಮಲತಾ ಅವರು ಯಾಕೆ ಹೋಗಲಿಲ್ಲ ಅನ್ನೋದಕ್ಕೆ ಉತ್ತರವನ್ನು ಕೊಡ್ತಾರೆ. ಇನ್ನು 2-3 ದಿನಗಳಲ್ಲಿ ಎಲ್ಲವೂ ಕೂಡ ಸುಖಾಂತ್ಯ ಕಾಣ್ತದೆ. ಈ ಮೂಲಕ ಇಬ್ಬರು ಕೂಡ ಪರಸ್ಪರ ಭೇಟಿ ಆಗ್ತಾರೆ, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋಂಥ ವಿಚಾರವನ್ನು ಕೂಡ ಇಲ್ಲಿ ಶಶಿಕುಮಾರ್ ಹೇಳ್ತಾರೆ. ಇನ್ನು ಇದು ಆದ ಬಳಿಕ ಫ್ಯಾನ್ಸ್ ಮಾತ್ರ ಬೇರೆಯದ್ದನ್ನೇ ಮಾತನಾಡ್ತಿದ್ದಾರೆ. ಫ್ಯಾನ್ಸ್ ಮಾತ್ರ ಯಾವ ಕಾರಣಕ್ಕೂ ಕೂಡ ನೀವು ಕಂಪ್ಲೀಟಾಗಿ ಸುಮಲತಾ ಅವರ ಜೊತೆಗೆ ಮುಂಚೆ ರೀತಿ ಕ್ಲೋಸ್ ಆಗಬೇಡಿ ದರ್ಶನ್ ಸರ್ ಅಂತಲೂ ಕೂಡ ಮನವಿ ಮಾಡ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕೆಲವರು ಸುಮಲತಾ ಅವರ ಅಕೌಂಟ್ಗೆ ಹೋಗಿ ಸುಮಲತಾ ಅವರು ಈ ವಿಚಾರವಾಗಿ ಅಂದರೆ ಒಂದು ಪೋಸ್ಟನ್ನು ಹಾಕ್ತಾರೆ. ಇಲ್ಲಿ ದರ್ಶನ್ ಅವರ ಜೊತೆಗೆ ನನ್ನ ಸಂಬಂಧ ಏನೂ ಕೂಡ ಹಳಸಿಲ್ಲ, ಈ ಹಿಂದಿನ ಪೋಸ್ಟ್ಗೂ ದರ್ಶನ್ ಅವರ ಪೋಸ್ಟ್ಗೂ ಸಂಬಂಧ ಇಲ್ಲ ಅನ್ನೋಂಥ ವಿಚಾರವನ್ನೇನು ಹೇಳ್ತಾರಲ್ಲ, ಅದಕ್ಕೆ ಲಿಂಕ್ ಮಾಡಿ ಈ ವಿಚಾರವನ್ನು ಹೇಳ್ತಾರೆ. ಹಾಗಾದರೆ ಸುಮಲತಾ ಅವರು ಏನು ಪೋಸ್ಟನ್ನು ಹಾಕಿದ್ರು, ಮತ್ತೊಂದು ಸ್ಪಷ್ಟನೆಯ ಪೋಸ್ಟನ್ನು ಹಾಕಿದ್ರಲ್ಲ, ಅದೇನು ಅಂತೇಳಿ ನೋಡೋದಾದರೆ, ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯ ವಿವಾದಗಳನ್ನು ಸೃಷ್ಟಿಸಬೇಡಿ. ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಯಾರನ್ನೂ ಕೂಡ ಫಾಲೋ ಮಾಡ್ತಾ ಇಲ್ಲ, ಅದು ಅವರ ವೈಯಕ್ತಿಕ ಆಯ್ಕೆ ಮತ್ತು ಅದನ್ನು ಎಲ್ಲರೂ ಕೂಡ ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮಲತಾ ಸ್ಪಷ್ಟನೆಯನ್ನು ಕೊಡ್ತಾರೆ. ಜೊತೆಗೆ ಇಲ್ಲಿ ಯಾರನ್ನೂ ಕೂಡ ಗುರಿಯಾಗಿಸಿ ಮಾಡಿದಂಥ ಪೋಸ್ಟ್ ಅಲ್ಲ, ಅದು ಸರಳವಾಗಿ ಹಂಚಿಕೊಂಡಂಥ ವಿಚಾರ ಮಾತ್ರ ಅಂತಲೂ ಕೂಡ ಹೇಳ್ತಾರೆ. ಯಾರು ನನ್ನನ್ನು ಫಾಲೋ ಮಾಡ್ತಾರೆ ಅಥವಾ ಅನ್ಫಾಲೋ ಮಾಡ್ತಾರೆ ಅನ್ನೋದನ್ನು ಗಮನಿಸುವಂಥ ಅಭ್ಯಾಸ ನನಗೆ ಇಲ್ಲ. ಮಾಧ್ಯಮಗಳಲ್ಲಿ ಈ ವಿಷಯದ ಬಗ್ಗೆ ಸುದ್ದಿಗಳನ್ನು ಬಂದ ಬಳಿಕವೇ ನಾನು ಕೂಡ ಗಮನಿಸಿದ್ದು, ನನಗೂ ಕೂಡ ಶಾಕ್ ಆಯಿತು ಅಂತಲೂ ಕೂಡ ಇಲ್ಲಿ ಸುಮಲತಾ ಹೇಳ್ತಾರೆ. ಅಂದರೆ ಇಂಥದ್ದೊಂದು ಚಿಕ್ಕ ಸುದ್ದಿ ಇಷ್ಟು ದೊಡ್ಡ ವಿಚಾರವಾಯ್ತಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಆಯಿತು ಅಂತೇಳಿ ಸುಮಲತಾ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ನಾನು ಮತ್ತು ನನ್ನ ಕುಟುಂಬ ಹಾಗೂ ಆಪ್ತರ ವಿಚಾರಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಎಳೆದು ತರುವಂಥ ಅಭ್ಯಾಸ ಎಂದಿಗೂ ಕೂಡ ನಾನು ಹೊಂದಿಲ್ಲ, ಅದನ್ನು ಮಾಡೋದು ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇಷ್ಟಕ್ಕೆ ಸುಮ್ಮನಾಗದಂಥ ದರ್ಶನ್ ಫ್ಯಾನ್ಸ್ ಯಾವಾಗ ಸುಮಲತಾ ಅವರಿಂದ ಇಂಥದ್ದೊಂದು ಅಭಿಪ್ರಾಯ ವ್ಯಕ್ತವಾಯಿತೋ ಬಗೆ ಬಗೆಯ ಕಮೆಂಟ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಕೂಡ ನಟ ದರ್ಶನ್ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕ ಸುಮಲತಾ ಅವರಿಂದ ಏನೂ ಕೂಡ ಸಹಾಯ ಆಗಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಇದೆಲ್ಲದರಿಂದ ರೋಸಿ ಹೋದಂಥ ದರ್ಶನ್ ಅಭಿಮಾನಿಗಳು ದಯವಿಟ್ಟು ನೀವು ಅವರಿಂದ ದೂರವೇ ಇರಿ ಅಂತಲೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಅಕ್ಕ, ಸುಳ್ಳು ಹೇಳಬೇಡಿ ಪ್ಲೀಸ್. ಈಗ ನೀವು ಮತ್ತು ದರ್ಶನ್ ಒಬ್ರಿಗೊಬ್ಬರು ಮಾತನಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಇದೀಗ ಗಾಂಧಿನಗರ ಮಾತನಾಡ್ತಿದೆ. ನಿಮ್ಮ ಮಗನಲ್ಲದ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳಿ, ದಯವಿಟ್ಟು ಸ್ವಲ್ಪ ದೂರಿ ಇರಿ. ನೀವು ಮಗನಿಗೆ ಮತ್ತೆ ಕಷ್ಟದಲ್ಲಿದ್ದಾಗ ಯಾಕೆ ಸಹಾಯ ಮಾಡಲಿಲ್ಲ? ಇನ್ನೂ ಕೆಲವರು ಸ್ವಲ್ಪ ಅಗ್ರೆಸಿವ್ ಆಗಿ ಪದಗಳನ್ನು ಬಳಕೆ ಮಾಡಿನೂ ಕೂಡ ನೀನು ದಯವಿಟ್ಟು ದೂರ ಇರಮ್ಮ ಅಂತಲೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಅಂದರೆ ಒಂದಂತೂ ಸ್ಪಷ್ಟ, ಈ ದರ್ಶನ್ ಅಭಿಮಾನಿಗಳಿಗೆ ಮತ್ತು ದರ್ಶನ್ಗೆ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಒಂದು ಅಸಮಾಧಾನ ಇರೋದಂತೂ ಸತ್ಯ. ಹಾಗಾಗಿ ಇಲ್ಲಿ ದರ್ಶನ್ ಅವರು ಮತ್ತು ದರ್ಶನ್ ಅಭಿಮಾನಿಗಳು ಇಬ್ಬರೂ ಕೂಡ ಸುಮಲತಾ ಅಂಬರೀಷ್ ಅವರನ್ನು ದೂರ ಇಡುವಂಥ ಕೆಲಸವನ್ನು ಮಾಡಿದ್ರು. ಇನ್ಫ್ಯಾಕ್ಟು ಸುಮಲತಾ ಅಂಬರೀಷ್ ಅವರು ಅವತ್ತು ಈ ಪೊಲಿಟಿಕಲಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮತ್ತು ಈ ಬಾರಿಯ ಈ BJP ಸೇರ್ಪಡೆಯ ಸಂದರ್ಭದಲ್ಲಿ ಇರ್ಬೋದು, ಮಂಡ್ಯ ಎಲೆಕ್ಷನ್ನಲ್ಲಿ ನಿಲ್ಲೋದಿಲ್ಲ ಅನ್ನುವಂಥ ಘೋಷಣೆ ಮಾಡಿದಂಥ ಸಂದರ್ಭ ಇರ್ಬೋದು, ಅದಕ್ಕೂ ಮುನ್ನ ಸಂಸದೆಯಾಗಿ ಗೆದ್ದಂಥ ಚುನಾವಣೆಯ ಸಂದರ್ಭ ಇರ್ಬೋದು, ಆ ಸಂದರ್ಭದಲ್ಲೆಲ್ಲ ದರ್ಶನ್ ಸುಮಲತಾ ಅವರಿಗೆ ಮಾಡಿರುವಂಥ ಸಹಾಯ ಇದೆಯಲ್ಲ, ಬಹುಶಃ ಸುಮಲತಾ ಇನ್ನೂ 10 ಜನ್ಮ ಎತ್ತಿದ್ರೂ ಕೂಡ ಅದನ್ನು ಯಾವುದನ್ನು ಕೂಡ ಮರಿಬಾರ್ದು. ಯಾಕಂತ ಹೇಳಿದ್ರೆ ಮರೆಯೋದಕ್ಕೆ ಚಾನ್ಸು ಇಲ್ಲ. ರಾತ್ರಿ ಊಟ ಇಲ್ಲ, ನಿದ್ದೆ ಇಲ್ಲ, ಬಿಸಿಲು, ರಣ ಬಿಸಿಲು. ಅದು ಆ ರಣ ಬಿಸಿಲಲ್ಲಿ ಅವರ ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಇನ್ನುಳಿದ ಚಿತ್ರರಂಗದ ಕಲಾವಿದರು ಇರ್ಬೋದು, ಎಲ್ಲರೂ ಕೂಡ ಸುಮಲತಾ ಪರವಾಗಿ ಮಾಡಿದಂಥ ಕ್ಯಾಂಪೇನ್ ಇದೆಯಲ್ಲ, ಅದೊಂದು ಇತಿಹಾಸ. ಅದನ್ನು ಸುಮಲತಾ ಮರೆತರು ಅಂತ ಹೇಳಿದ್ರೆ ಅದೆಲ್ಲದರ ಪಾಪ ಪ್ರಜ್ಞೆ ಅಥವಾ ಪಾಪದ ಪೆಟ್ಟನ್ನು ಸುಮಲತಾ ತಿನ್ನಲೇಬೇಕಲ್ವ. ಬಹುಶಃ ಸುಮಲತಾಗೂ ರಮ್ಯಗೂ ಹೆಚ್ಚು ಡಿಫ್ರೆನ್ಸ್ ಏನಿಲ್ಲ. ಇವತ್ತಿಗೆ ಸುಮಲತಾನೂ ಕೂಡ ಮಂಡ್ಯವನ್ನು ಮರೆತಿದ್ದಾರೆ, ರಮ್ಯನೂ ಕೂಡ ಮಂಡ್ಯವನ್ನು ಮರೆತಿದ್ದಾರೆ. ಇವರೆಲ್ಲರೂ ಕೂಡ ಹತ್ತಿದ ಎಣ್ಣೆಯನ್ನು ಒದೆಯೋರೆ, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಇವತ್ತು ಸುಮಲತಾ ಬಗ್ಗೆ ದರ್ಶನ್ ಅಭಿಮಾನಿಗಳಿಗೆ ಇಷ್ಟರ ಮಟ್ಟಿಗೆ ಬೇಸರ ಬರೋದಕ್ಕೆ ಕಾರಣವೂ ಕೂಡ ಅದೇ ಅನ್ನೋದರಲ್ಲಿ ಡೌಟ್ ಇಲ್ಲ. ವಾಟ್ ಎವರ್, ದರ್ಶನ್ ಅವರಿಂದ ಸುಮಲತಾ ದೂರನೇ ಇದ್ದರೆ ಬೆಟರ್ ಅಂತೇಳಿ ದರ್ಶನ್ ಅಭಿಮಾನಿಗಳ ಮಾತಾದರೆ ನಿಮ್ಮ ಪ್ರಕಾರ ಏನು? ದರ್ಶನಿಂದ ಸುಮಲತಾ ದೂರ ಇದ್ದರೆ ಒಳ್ಳೆಯದಾ ಅಥವಾ ಮುಂಚೆ ರೀತಿ ಎಲ್ಲ ಸರಿ ಹೋದರೆ ಒಳ್ಳೆಯದು ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.